ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಇದು ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ನಾನೇನು ಚಿಕ್ಕ ವಯಸ್ಸಿನಿಂದ ರಾಯರ ಭಕ್ತೇನಲ್ಲ. ನಾನು ಯಾವಾಗ ರಾಯರನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಾಗಿದ್ದೇನೆ ಆವಾಗಿಂದ ನನಗೆ ಒಂದು ಅನುಭವ ಆಗಿದೆ. ರಾಯರು ಮನೆಯಲ್ಲಿ ಇದ್ದಾರೆ ಅನ್ನಲಿಕ್ಕೆ ನನಗೆ ತುಂಬ ಸೂಚನೆಗಳು ಸಿಕ್ಕಿವೆ. ಇವಾಗ ನಾನು ಹೇಗಿದ್ದೆ, ಮುಂದೆ ಹೇಗಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂಚೆಲ್ಲ ನಾನು ರಾಯರ ಮಠದ ಹತ್ರ ಹೋದರೆ ದೇವಸ್ಥಾನದ ಒಳಗೆ ಮಠದ ಒಳಗೆ ಹೋಗ್ತಿರ್ಲಿಲ್ಲ. ಏನಕ್ಕೆ ಹೋಗ್ತಾರೆ, ಅವರು ಗುರುಗಳಲ್ಲ ದೇವರಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು. ನಾನೀಗ ರಾಯರ ಬಗ್ಗೆ ಅಷ್ಟೊಂದು ಭಕ್ತಿಯಿಂದ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸು ಯಾವ ರೀತಿ ಚೇಂಜ್ ಆಗಿರ್ಬೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನಾನು ಸಾಯಿಬಾಬಾ ದೇವರಿಗೆ ತುಂಬ ಅಂದರೆ ತುಂಬಾ ನಂಬ್ತೀನಿ. ಪ್ರತಿ ಗುರುವಾರ ಕೂಡ ಮಾಡ್ತಾಯಿದ್ದೀನಿ. ನಾನೊಂದು 5-6 ವರ್ಷದಿಂದ ಗುರುವಾರ ಮಾಡ್ತಾಯಿದ್ದೆ. ಆದರೆ ನಾನು ಒಂದು ದಿನವೂ ರಾಯರ ಫೋಟೋಗಾಗಲಿ ರಾಯರ ಹೆಸರು ಕೂಡ ಎತ್ತಿ ಪೂಜೆ ಮಾಡಿಲ್ಲ, ನಮಸ್ಕಾರ ಕೂಡ ಮಾಡಿಲ್ಲ. ಅದೇನೂ ಗೊತ್ತಿಲ್ಲ, ನಮ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ರಾಯರ ಫೋಟೋ ಒಂದು ಬಂತು. ಅದು ನಮಗೆ ಒಬ್ಬರು ರಾಯರ ನಮ್ಮ ಮಠಕ್ಕೆ ಹೋದವರು ತಂದು ಕೊಟ್ಟರು ಮಂತ್ರಾಲಯದಿಂದ. ಆ ಫೋಟೋ ನಮ್ಮ ಮನೆಗೆ ಬಂದಾಗಿಂದ ನಮಗೂ ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಒಂದು ಏನೋ ಒಂಥರ ಹೋಗಬೇಕು, ಒಂದು ಸಲ ಆದರೂ ರಾಯರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ತುಂಬಾ ಆಸೆ ಇತ್ತು. ಆ ಆಸೆ ನಮಗೆ ಈ ವರ್ಷ ಮೇದಲ್ಲಿ ಈಡೇರಿತು. ಹೋಗಿ ತುಂಬ ಚೆನ್ನಾಗಿ ಖುಷಿಯಿಂದ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ನಮಗೆ ಯಾವುದೇ ರೀತಿಯ ತೊಂದರೆ ತೊಡಕು ಕೂಡ ಆಗಿಲ್ಲ. ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಬೇಸಿಗೆ ಇತ್ತು. ಒಂಥರ ಅಷ್ಟು ಸೆಕೆಗಾಲ ಇತ್ತು. ನಾವು ಹೋದವಾಗಂತೂ ತುಂಬ ಅಂದರೆ ಒಂದು ತುಂಬ ತಂಪು ವಾತಾವರಣ ಇತ್ತು. ರಾಯರ ದರ್ಶನ ಮಾಡಲಿಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ತೊಡಕು ಕೂಡ ನಮಗಾಗಿಲ್ಲ. ಹಾಗೆ ನಾನು ಯೂಟ್ಯೂಬಲ್ಲೂ ಕೂಡ ತುಂಬ ವಿಡಿಯೋಗಳನ್ನ ನೋಡ್ತಿದ್ದೆ. ಈ ಮಂತ್ರಾಲಯ ಹೋಗಿ ಬಂದ ಮೇಲೆ ನನಗೆ ತುಂಬ ಅಂದರೆ ತುಂಬ, ಈಗ ನಾನು ವಿಡಿಯೋನ ಸ್ಕ್ರೋಲ್ ಮಾಡಿ ನೋಡುವಾಗ ರಾಯರು ಒಂದು ವಿಡಿಯೋಗಳು ತುಂಬ ಅಂದರೆ ತುಂಬ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ರಾಯರ ಪವಾಡಗಳನ್ನು ಒಂದೊಂದು ವಿಡಿಯೋದಲ್ಲಿ ನೋಡಿ ನನಗೊಂಥರ ಮೈ ರೋಮಾಂಚನ ಆಯಿತು. ಅಷ್ಟು ಚೆನ್ನಾಗಿ ಒಂದೊಂದು ಪವಾಡಗಳೇ ಇವೆ. ರಾಯರ ಪವಾಡಗಳಂತೂ ನೋಡಿದರೆ ನಮ್ಗೆ ಅಷ್ಟು ಅದ್ಭುತ ಅನಿಸುತ್ತೆ, ಮನಸ್ಸೆಲ್ಲ ಮೈ ರೋಮಾಂಚನ ಆಗುತ್ತೆ. ನಾವು ಮಂತ್ರಾಲಯ ಹೋಗಿ ಈ ಫೋಟೋ ತಂದಿಟ್ಟ ಮೇಲೆ ಅಂತೂ ಗುರುವಾರ ಅಂತೂ ಒಂದು ದಿನ ಗುರುವಾರ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅವರೇ ನಮಗೆ ಒಂಥರ ನೆನಪು ಮಾಡ್ತಾರೆ, ನಾಳೆ ಗುರುವಾರ ಪೂಜೆ ಮಾಡಬೇಕು ಅನ್ನೋದನ್ನು ಯಾವುದನ್ನು ಮರೆತರೂ ಈ ಪೂಜೆ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಆಗೋದಿಲ್ಲ. ಏನೋ ಒಂಥರ ಗುರುವಾರ ಬಂತು ಅಂದರೆ ಒಂಥರ ಹೊಸ ಹೂ ತರಬೇಕು, ತುಳಸಿ ತರಬೇಕು, ಮಾಲೆ ಮಾಡಬೇಕು, ಆ ಥರ ಒಂದು ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಪೂಜೆ ಮಾಡಲಿಕ್ಕೆ. ಇದನ್ನು ನಾವು ನೆನಪು ಮಾಡಬೇಕಂತ ಇಲ್ಲ, ಇದನ್ನು ರಾಯರೇ ನಮಗೆ ನೆನಪು ಮಾಡಿ ಪೂಜೆ ಮಾಡಿಸ್ಕೋತಾಳೆ ಪ್ರತಿ ಗುರುವಾರ ಕೂಡ. ಮತ್ತು ಮನೆಯಲ್ಲಿ ಒಂಥರ ಶಾಂತಿ ವಾತಾವರಣ ಇರುತ್ತೆ. ನಾವೇ ಒಂಥರ ಜೋರು ಕೂಗಾಡ್ತಾ ಇದ್ದರೂ ಕೂಡ ಅದನ್ನು ಇರಲಿ ಬಿಡು, ಸುಮ್ಮನೆ ಇದ್ದು ಬಿಡೋಣ ಅಂತ ಒಂದು ಮನಸ್ಸಿಗೆ ಆ ಥರ ಆಗುತ್ತೆ. ಆಮೇಲೆ ಪ್ರಸಾದ ಅಂತೂ ಕೊಟ್ಟೇ ಕೊಡ್ತಾರೆ. ಆ ಪೂಜೆ ಮಾಡುವಾಗ ಪ್ರಸಾದ ಕೊಟ್ಟಿಲ್ಲ ಅಂದರೂ ಸ್ವಲ್ಪ ಹೊತ್ತಾದರೂ ಬಿಟ್ಟಾದರೂ ಕೊಟ್ಟೇ ಕೊಡ್ತಾರೆ. ಇನ್ನೊಂದೇನೆಂದರೆ ಮನೆಯಲ್ಲಿ ಇದ್ದಾರೆ ರಾಯರು ಅನ್ನಲಿಕ್ಕೆ ಒಂದು ಪ್ರಮುಖ ಸೂಚನೆ ಏನು ಗೊತ್ತಾ, ನಾವು ದೀಪ ಹಚ್ಚಿರ್ತೀವಲ್ಲ, ಆ ದೀಪ ಮೊದಲು ಎಷ್ಟು ಹೊತ್ತು ಉರಿತಿತ್ತು, ಇವಾಗ ಎಷ್ಟು ಹೊತ್ತು ಉರಿಯುತ್ತೆ ಅನ್ನೋದನ್ನು ನಮಗೆ ರಾಯರು ಸೂಚಿಸ್ತಾರೆ. ನಾವು ಬೆಳಗ್ಗೆ ದೀಪ ಹಚ್ಚಿಟ್ಟಿದ್ರೆ ಎಷ್ಟು ಹೊತ್ತು ಉರಿಯುತ್ತೆ ನಾನು ನೋಡಿದ್ದೀನಿ. ಮೊದಲು ಹಾಕಿರುವಂಥ ಬತ್ತಿನೇ ಹಾಕಿದ್ದೀವಿ, ಅದೇ ಎಣ್ಣೆನೇ ಹಾಕಿದ್ದೀವಿ. ಆವಾಗ ಅಷ್ಟೊಂದು ಹೊತ್ತು ದೀಪ ಉರಿತಿರಲಿಲ್ಲ, ಇವಾಗ ಅಷ್ಟು ಹೊತ್ತು ಉರಿಯುತ್ತಂದರೆ ಅದೊಂದು ರಾಯರು ಇದ್ದಾರೆ ಅನ್ನೋ ಸೂಚನೆ. ಹಾಗೆ ಪ್ರತಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲೇ ಬಂದುಬಿಡುತ್ತೆ. ಅದನ್ನ ಯಾರು ಹೇಳಬೇಕಾಗಿಲ್ಲ, ನಮ್ಮ ಮನಸ್ಸಿಗೆ ಬಂದು ನಾವು ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ದೇವ್ರ ರೂಮಲ್ಲಿರುವಂಥ ಸಾಮಾನು ಇರುವುದು ಕ್ಲೀನ್ ಮಾಡೋದಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳು ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಸೂಚನೆಯನ್ನು ಕೊಡುತ್ತದೆ. ಆದರೆ ಈ ವಿಷಯ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವೊಮ್ಮೆ ಯಾರಾದರೂ ಹೇಳುವವರಿಗೆ ಅದು ನಮಗೆ ಮನಸ್ಸಿಗೆ ಬಂದಿರೋದಿಲ್ಲ. ಯಾರಾದರೂ ಹೇಳಿದ ಮೇಲೆ ಹೌದು ಹೀಗಾಯಿತು ನಮ್ಮ ಮನೇಲಿ, ಹೌದು ರಾಯರು ಇದ್ದಾರೆ ಅನ್ನೋ ಸೂಚನೆ ಈ ರೀತಿ ನಮಗೆ ತೋರಿಸ್ತು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಆವಾಗ ನಮಗೂ ಕೂಡ ಅನಿಸುತ್ತೆ, ಹೌದಲ್ವಾ, ನಮಗೆ ಇಷ್ಟು ದಿನ ಆದರೂ ಗೊತ್ತಿರಲಿಲ್ಲ, ನೀವು ಹೇಳಿದ ಮೇಲೆ ಸ್ವಲ್ಪ ನಮಗೆ ಗೊತ್ತಾಯಿತು ರಾಯರು ಇದ್ದಾರೆ ಅನ್ನೋದು ಅಂತ ಸೂಚನೆ ಈ ರೀತಿ ಗೊತ್ತಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಯರು ಮನೆಯಲ್ಲಿ ಇದ್ದಾರೆ ಅನ್ನಲಿಕ್ಕೆ ಯಾವೆಲ್ಲ ಸೂಚನೆಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇದೇ ರೀತಿ ರಾಯರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ.
ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ.